ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಇರುವಂತಹ ಹಿಂದೂ ಮಹಾಗಣಪತಿಯನ್ನು ನೋಡೋಕೆ ಬಂದಿದ್ದೀವಿ. ಈ ಸಲ ಈ ದಾವಣಗೆರೆಯಲ್ಲಿ ಹಿಂದೂ ಮಹಾಗಣಪತಿಯನ್ನು ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತ ನೋಡೋಣ. ಹಾಗೆ ಇದರಲ್ಲಿರೋ ಡಿಸೈನು, ಡೆಕೋರೇಷನ್ನು, ಹಾಗೆ ಗಣಪತಿ ಯಾವ ಥರ ಇದೆ ಅಂತ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಈ ಒಂದು ದಾವಣಗೆರೆ ಹಿಂದೂ ಮಹಾಗಣಪತಿ ಪೆಂಡಲನ್ನು ಕಾಶಿ ವಿಶ್ವನಾಥ ಟೆಂಪಲ್ ಇದೆಯಲ್ಲ, ಆ ರೀತಿ ಒಂದು ಸೆಟ್ಟನ್ನು ಇಲ್ಲಿ ದಾವಣಗೆರೆಯಲ್ಲಿ ಮಾಡಿದ್ದಾರೆ. ಈಗ ಒಳಗಡೆ ಎಂಟ್ರಿ ಆಗೋಣ. ಈಗ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ ನೋಡೋಣ. ಒಳಗಡೆ ಮಂಟಪದ ಒಳಗಡೆ ಹೋಗೋಕ್ಕಿಂತ ಮುಂಚೆ ನನ್ನ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದರೂ ಜಗನ್ ಜೋನ್ ಯೂಟ್ಯೂಬ್ ಚಾನಲನ್ನು ಮೊದಲ ಸಲ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ದೊಡ್ಡಣ್ಣ ಹೇಳ್ದಂಗೆ ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕನ್ ಒತ್ತೋದನ್ನ ಮಾತ್ರ ಮರಿಬೇಡಿ ಕಂಡ್ರಣ್ಣ. ಸರ್, ಎಂಟ್ರಿ ಫೀಸ್ ಇದೆಯಾ? ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಎಷ್ಟು ಸರ್ ಎಂಟ್ರಿ ಫೀಸ್? ಸರ್ ಚೇಂಜ್ ಆಯ್ತಾ? ಶೋ ಏನಿರಲ್ಲ. ಎಷ್ಟು ಜನ ಸರ್? ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಈ ರೀತಿ ಸೆಟ್ ಹಾಕಿದ್ದಾರೆ, ನೀವು ನೋಡ್ತಿರ್ಬೋದು. ಆದರೆ ಈ ಒಂದು ಸೆಟ್ಟಿಗೆ ಎಂಟ್ರೆನ್ಸ್ ಫೀಸ್ ಕೂಡ ಇಟ್ಟಿದ್ದಾರೆ ಅಂತ ಇವಾಗಲೇ ಗೊತ್ತಾಗಿದ್ದು. ಎಲ್ಲರೂ ಕೂಡ ಅಲ್ಲಿ ಎಂಟ್ರೆನ್ಸ್ ಫೀಸನ್ನು ಕಲೆಕ್ಟ್ ಮಾಡ್ತಾನೆ ಇದ್ದಾರೆ. ಫೈನಲ್ಲಿ ಬೆಣ್ಣೆನಗರಿ ದಾವಣಗೆರೆ ಗಣಪನ ದರ್ಶನ ಆಯಿತು. ಹಾಗೆ ಈ ಒಂದು ಹೈಸ್ಕೂಲ್ ಫೀಲ್ಡ್ನಲ್ಲಿ ಇದು 7ನೇ ವರ್ಷ ಗಣಪನ ಕೂರಿಸ್ತಾ ಇರೋದು. ಈ ಬಾರಿಯ ಗಣಪನ ವಿಶೇಷತೆ ಅಂದರೆ, ಒಂದು ಕೈಯಲ್ಲಿ ಬಾಣ, ಇನ್ನೊಂದು ಕೈಯಲ್ಲಿ ಬಿಲ್ಲನ್ನು ಹಿಡಿದುಕೊಂಡು ಶ್ರೀರಾಮಚಂದ್ರನ ಅವತಾರದಲ್ಲಿ ಎಲ್ಲರ ಕಣ್ಣಿಗೆ ನೋಡೋಕೆ ಸಿಗುತ್ತೆ. ಹಾಗೆ ಇಲ್ಲಿ ಗಣಪನ ದರ್ಶನ ಪಡೆಯೋಕೆ ಬಂದಂತಹ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಇಲ್ಲಿ ಫೋಟೋಶೂಟನ್ನು ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದರು. ಅವ್ರನ್ನ ನೋಡ್ತಾ ನೋಡ್ತಾ ನಾವು ಸುಮ್ಮನೆ ಇರೋಕ್ಕಾಗುತ್ತಾ, ನಮ್ಮದು ಒಂದೆರಡು ಇರಲಿ ಅಂತ ನಾವು ಫೋಟೋಶೂಟನ್ನು ಸ್ಟಾರ್ಟ್ ಮಾಡಿದ್ವಿ. ನನ್ನ ಹತ್ರ ಜೂಮ್ ಕ್ಯಾಮ್ರಾ ಇದ್ದಿದ್ರೆ ಇದನ್ನೆಲ್ಲ ಶೂಟ್ ಮಾಡ್ಬೋದಿತ್ತು. ಫೋಟೋ ತಗೊಂಡಾದ್ಮೇಲೆ ಈ ಒಂದು ಕಾನ್ಸೆಪ್ಟನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ನೋಡೋದ್ರೊಳಗೆ ಮಳೆರಾಯ ಎಂಟ್ರಿ ಕೊಟ್ಟೇ ಬಿಟ್ಟ. ಗಣೇಶನ್ನ ಈಗ ಮಳೆ ಬರ್ತಿರೋದಕ್ಕೋಸ್ಕರ ಇಲ್ಲಿ ಕ್ಲೋಸ್ ಮಾಡ್ತಿದ್ದಾರೆ. ಮಳೆ ಬಂತು ನಡೀಣ ಬೇಗ. ಓಡ್ರೋ 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 ಇದು ಸರ್ಜಾ ಅಡ್ಡ, ಸರ್ಜ ಬಂದು ಸರ್ಜಾ ಆಕ್ಷನ್ ಕ್ರೀನ್ ಸರ್ಜಾ. ಚಿತ್ರದುರ್ಗದಿಂದ ದಾವಣಗೆರೆಗೆ ಗಣೇಶನ ನೋಡೋಣ ಅಂತ ಬಂದ್ವಿ. ಆದರೆ ಇಲ್ಲಿ ನೋಡಿದರೆ ಮಳೆ ಬರ್ತಾ ಇದೆ. ಎಲ್ಲರೂ ಕೂಡ ಗಣೇಶನ ಬಿಟ್ಟು ಸೈಡಿಗೆ ಬಂದು ನಿಂತಿದ್ದಾರೆ ನೋಡಿ. ಈ ಬಾರಿಯ ಗಣೇಶನ ಪೆಂಡಲು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ದಾವಣಗೆರೆ ಜನ ಪ್ರತಿ ವರ್ಷ ಕೂಡ ಒಂದು ವಿಶೇಷ ರೀತಿಯಲ್ಲಿ ಒಂದು ಅಟ್ರಾಕ್ಟನ್ನು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಲಾಸ್ಟ್ ಟೈಮು ಒಂದು ಕೇದಾರನಾಥ ಟೆಂಪಲ್ ರೀತಿ ಒಂದು ಗಣೇಶನ ಪೆಂಡಲನ್ನು ರೆಡಿ ಮಾಡಿದರು. ಆದರೆ ಈಗ ಈ ರೀತಿ ಮಾಡಿದ್ದಾರೆ, ಒಂದು ಕಾಶಿ ವಿಶ್ವನಾಥ ಟೆಂಪಲ್ ರೀತಿ ಇದೆಯಲ್ಲ, ಆ ರೀತಿ ಒಂದು ಸೆಟ್ಟನ್ನು ರೆಡಿ ಮಾಡಿದ್ದಾರೆ. ಎಲ್ರಿಗೂ ಕೂಡ ಒಂದು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಬನ್ನಿ ಅಣ್ಣ. ಮತ್ತೆ ಎಷ್ಟು ಗಂಟೆಗೆ ಅಣ್ಣ ಓಪನ್ನು? 4 ಗಂಟೆ ತನಕ. ನೈಟ್ ಏನಾದರೂ ಪ್ರೋಗ್ರಾಮ್ ಇರುತ್ತಾ ಇಲ್ಲಿ? ಶೋ ಮಾಡ್ತಾರೆ. ಹೌದಾ ಅಣ್ಣ? ಮತ್ತು ನಾವು ದುರ್ಗದಿಂದ ಬಂದಿದ್ದೀವಲ್ಲ ಅಣ್ಣ, ನೀವು ಕಳಿಸಿದ್ರೆ ಹೆಂಗೆ? ವೀಡಿಯೋ ಮಾಡೋಕ್ಕೋಸ್ಕರ ದುರ್ಗದಿಂದ ಬಂದಿದ್ದೀವಿ. ಹಾಂ, ನಾವು ಈ ಪ್ಲೇಸ್ನ ಬಗ್ಗೆ ಇನ್ನೂ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ನೈಟ್ ಶೋ ಇರೋ ಕಾರಣ, ನೈಟ್ ಪ್ರೋಗ್ರಾಮ್ ಇರೋ ಕಾರಣ ಇಲ್ಲಿ ಸ್ಟೇಜನ್ನು ರೆಡಿ ಮಾಡ್ಕೊಳ್ಬೇಕು ಅಂತ ಎಲ್ಲರನ್ನ ಇಲ್ಲಿ ಹೊರಗಡೆ ಕಳಿಸಿದ್ರು. ಅದೊಂದು ಶಾಟ
ನೀವು ಬರೋ ಬೇಡ ಅಂತಿರ್ತೀರಲ್ಲ, ನೀವು ಬರೋ ತಿಳಿಸಿ ಅಷ್ಟೇ ಅವ್ರಿಗೆ ಲೇ ಬಾರ್ಲೆ. ಹಾಗೆ ಹೊರಗಡೆ ಬಂದಾದಮೇಲೆ ಹೊರಗಡೆಯಿಂದ ಒಳಗಡೆ ಬರೋಕ್ಕೆ ತುಂಬ ಜನ ಗೇಟಲ್ಲಿ ವೆಯ್ಟ್ ಮಾಡ್ತಾ ಇದ್ರು. ಆದರೆ ಯಾರಿಗೂ ಕೂಡ ಒಳಗಡೆ ಪರ್ಮಿಷನ್ ಬಿಡಲಿಲ್ಲ. ಒಳಗಡೆ ಎಂಟ್ರೆನ್ಸ್ ಪರ್ಮಿಷನ್ ಬಿಡದ ಕಾರಣ ಎಲ್ಲರೂ ಕೂಡ ಹೊರಗಡೆನೇ ಫೋಟೋಶೂಟನ್ನು ತಗೊಳ್ಳೋಕ್ಕೆ ಶುರು ಮಾಡಿದರು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಜಗನ್ ಝೋನ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.